ಸ್ಕ್ರ್ಯಾಪ್ ಅಂದರೆ ಮುಂಚೆ ಕೆಲಸ ಮಾಡುವಾಗಲೇ ಕೆಲವೊಂದು ಐಟಮ್ಸ್ಗಳು ಬರ್ತಾಯಿತ್ತು. ಕೆಲವರು ಅದನ್ನು ಹೆಚ್ಚು ಬೆಲೆಗಳಲ್ಲೆಲ್ಲ ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ತೆಗೆದುಕೊಂಡು ಹೋಗ್ತಾಯಿದ್ರು. ಆಗ ನಮಗೆ ಅದರದ್ದು ವ್ಯಾಲ್ಯೂ ಸ್ವಲ್ಪ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಹೊಟ್ಟೆ ಪಾವಲಿ ಅಂತೆಲ್ಲ ಹೇಳ್ತಾ ಇದ್ದ ಅಂಥ ಕಾಯಿನ್ಸ್ಗಳು ಕೂಡ ಅದರಲ್ಲಿದೆ. ಹಾಗೆ ನಮ್ಮ ಪಕ್ಕದಲ್ಲಿ ಗುಜರಿ ಶಾಪ್ ಅಂತ ಉಂಟು. ಆದರೆ ಇದು ಗುಜರಿ ಶಾಪ್ ಅಲ್ಲ, ಇದು ಮ್ಯೂಸಿಯಂ ಅಂತ ನೋಡಿ. ಮತ್ತು ಯಾವುದಾದ್ರೂ ನಮ್ಮದು ಆಟಿಕೂಟ ಏನಾದರೂ ಇದಿದೆ ಪ್ರೋಗ್ರಾಮ್ ಇದ್ದರೆ ನಾವು ಇಲ್ಲಿಂದ ಕೊಂಡೋಗಿ ಮತ್ತೆ ಹಾಗೆ ತಂದಿಡ್ತೇವೆ. ನಾನು ಇಬ್ರಾಹಿಂ ಖಲೀಲ್ ಅಂತ, ಪಂಜಿಮಗರಲ್ಲಿ ಇರೋದು. ನಾವು ಮನೆ ಪಂಜಿಮಗರಲ್ಲಿ ನಮ್ಮದು. ನಾವು ಮುಂಚೆ ಕುಂಟಿಗಾನದಲ್ಲಿ ಸ್ಕ್ರ್ಯಾಪ್ ಅಂಗಡಿ ಮಾಡಿದ್ದೆವು. ಒಂದು 20 ವರ್ಷದಿಂದ ನಾನು ಈ ಸ್ಕ್ರ್ಯಾಪ್ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೇನೆ. ಇಲ್ಲಿ ಬಂದು ಮಾಲೆಮಾರ್ ಪ್ರದೇಶದಲ್ಲಿ ಬಂದು ಒಂದು 8 ವರ್ಷದಿಂದ ಇಲ್ಲಿ ನಾವು ಅಂಗಡಿ ಮಾಡಿದ್ದೇವೆ. ಎಲ್ಲ ಇಲ್ಲಿ ಲೋಕಲ್ ವರ್ಕ್ ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ವಿಷಯದಲ್ಲಿ. ಮತ್ತು ಇದಕ್ಕೆ ನಂದು ಈ ವಸ್ತು ಸಂಗ್ರಹಾಲಯ ಮಾಡಬೇಕಂತೇಳಿ ಮುಂಚಿನ ಒಂದು ಸ್ಕ್ರ್ಯಾಪ್ ಅಂದರೆ ಮುಂಚೆ ಕೆಲಸ ಮಾಡುವಾಗಲೇ ಕೆಲವೊಂದು ಐಟಮ್ಸ್ಗಳು ಬರ್ತಾಯಿತ್ತು. ಕೆಲವರು ಅದನ್ನು ಹೆಚ್ಚು ಬೆಲೆಗಳಲ್ಲೆಲ್ಲ ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ತೆಗೆದುಕೊಂಡು ಹೋಗ್ತಾಯಿದ್ರು. ಆಗ ನಮಗೆ ಅದರದ್ದು ವ್ಯಾಲ್ಯೂ ಸ್ವಲ್ಪ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಇದಕ್ಕೆ ಪ್ರೇರಣೆ ಅಂತ ಹೇಳಿದರೆ ನಮ್ಮದು ಟೀಚರ್ ಅವರಿದ್ದು. ಲಾಸ್ಟ್ ಟೈಮು ಅವರು ಮರಣ ಹೊಂದಿದ್ರು, ವಿಜಯಕಲಾ ಟೀಚರ್ ಅಂತೇಳಿ. ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಂತ ಅವರು ಯಾವಾಗಲೂ ಹೇಳ್ತಾಯಿದ್ರು. ಅವಾಗಲೇ ನಮಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಸಾಧಿಸುವಂಥ ಗುರಿ ನಮ್ಮಲ್ಲಿ ಇದ್ದರೆ ನಾವು ಎಂಥ ಕೆಲಸ ಮಾಡ್ತಾಯಿದ್ದೇವೆ, ಅದೇ ಯಾವುದೇ ಕೆಲಸ ಆಗಿರಲಿ ಆ ಕೆಲಸದಲ್ಲಿ ನಮಗೊಂದು ಪ್ರೀತಿಯಿಂದ ಮಾಡಿದರೆ ಅಲ್ಲಿ ಖಂಡಿತವಾಗಲೂ ನಮಗೆ ಅಲ್ಲಿ ಏನಾದರೂ ಒಂದು ಸಾಧಿಸುವಂಥ ಛಲ ಖಂಡಿತವಾಗಿ ನಮಗೆ ಬಂದೇ ಬರ್ತದೆ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಗುಜರಿ ಅಂಗಡಿ ಅಂತ ಹೇಳಿದರೆ ಯಾರು ಕೀಳಾಗಿ ಭಾವಿಸಬಾರ್ದು. ನೋಡೋದಾದರೆ ಎಲ್ಲಕ್ಕಿಂತ ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಈ ಗುಜರಿ ಅಂದರೆ ಈ ಅಂಗಡಿಯವರು ಇರದಿದ್ದರೆ ಅಥವಾ ಗುಜರಿ ರಿಸೈಕ್ಲಿಂಗ್ ಆಗದೇ ಇದ್ದಿದ್ದರೆ ಗುಜರಿ ಇಡೀ ರೋಡಲ್ಲೆಲ್ಲ ಬೀಳ್ತಾ ಇತ್ತು, ಅಥವಾ ಅದು ಕೆಲವು ಪ್ಲಾಸ್ಟಿಕ್ ಐಟಮ್ಸ್ಗಳು ಸಮುದ್ರಕ್ಕೆ ಹೋಗ್ತಾ ಇತ್ತು, ಭೂಮಿಗೆ ಹೋಗ್ತಾ ಇತ್ತು. ಅದನ್ನೆಲ್ಲ ಒಂದು ರೀಸೈಕ್ಲಿಂಗ್ ಮಾಡಿದರೆ ಮುಂದಿನ ತಲೆಮಾರಿಗಳಿಗೆ ನಾವು ಸ್ವಚ್ಛ ಒಂದು ಪರಿಸರವನ್ನು ನಾವು ಮಾಡಿಕೊಡ್ಬೋದು ಅಂತೇಳಿ ನನ್ನದೊಂದು ಅನಿಸಿಕೆ. ಮತ್ತು ನಾವು ಇಲ್ಲಿ ಗ್ರಂಥಾಲಯ ಅಂತೇಳಿದರೆ ಮಕ್ಕಳ ಗ್ರಂಥಾಲಯ ಅಂತೇಳಿ ಮಾಡಿದ್ದೇನೆ. ಅಂತ ಹೇಳಿದರೆ ಈ ಗುಜರಿಯಲ್ಲಿ ಕೆಲವು ಒಳ್ಳೊಳ್ಳೆ ಪುಸ್ತಕಗಳು ಬರ್ತದೆ, ಓದಿ ಬಿಸಾಡಿದಂಥ ಪುಸ್ತಕಗಳು, ಮತ್ತು ಕೆಲವು ಯೂಸ್ ಮಾಡಿ ಸ್ವಲ್ಪ ಬರೆದು ಅದನ್ನು ಬಿಸಾಡಿದಂಥ ಪುಸ್ತಕ ಅದನ್ನೆಲ್ಲ ನಾವು ತೆಗೆದಿರ್ತೇವೆ. ಅಂದರೆ ನಮಗೆ ಮುಂಚೆದು ಬಡತನ ಗೊತ್ತಿದೆ, ನಾವು ಕಷ್ಟಪಡ್ತಾ ಇದ್ದದ್ದು ಒಂದು ಪೆನ್ನಿಗೆ ಬೇಕಾಗಿ ಅಥವಾ ಒಂದು ಪೆನ್ಸಿಲ್ಗೆ ರಬ್ಬರ್ಗೆ ಬೇಕಾಗಿ ಅಂಥ ವಸ್ತುಗಳು ಸ್ವಲ್ಪ ಯೂಸ್ ಆದಂಥ ವಸ್ತುಗಳು ನಾವಿಲ್ಲಿ ತೆಗೆದಿರ್ತೇವೆ. ಮತ್ತು ಗ್ರಂಥಾಲಯಕ್ಕೆ ನಾವು ಕತೆ ಪುಸ್ತಕ ಇರ್ಬೋದು, ಬೇರೆ ಎಲ್ಲ ಕೆಲವು ಪುಸ್ತಕಗಳು ಒಳ್ಳೊಳ್ಳೆ ಪುಸ್ತಕಗಳನ್ನ ತೆಗೆದಿಟ್ಟಿದ್ದೇನೆ. ಮಕ್ಕಳು ಅದನ್ನು ಓದಲಿ, ಸ್ವಲ್ಪ ಜ್ಞಾನ ಆದರೂ ಅವರಿಗೆ ಇದರಲ್ಲಿ ಬಂದರೆ ನಮಗೂ ಅದರಲ್ಲಿ ಒಂದು ಖುಷಿ ಸಿಗುತ್ತೆ ಅಂತ ನನ್ನೊಂದು ಅನಿಸಿಕೆ. ಕೆಲವು ಹಳೆ ವಸ್ತುಗಳು ಅಂದರೆ ಒಂದು 20-30 ವರ್ಷ ಹಳೆಯದಂಥ ವಸ್ತುಗಳು ಇಲ್ಲಿ ನೋಡ್ಬೋದು ನೀವು. ಕೆಲವು ಟೇಪ್ ರೆಕಾರ್ಡ್ಗಳಿದೆ. ಹಿಂದಿನ ಕಾಲದಲ್ಲಿ ಕೆಲವು ನಮ್ಮ ಹಿರಿಯರೆಲ್ಲ ಗಲ್ಫಿಗೆ, ಸೌದಿಗೆ ಅಥವಾ ಬೇರೆ ಹೊರ ರಾಷ್ಟ್ರಗಳಿಗೆ ಹೋಗಿ ಬರ್ತಾ ಇರುವಾಗ ಕೈಯಲ್ಲಿ ಒಂದು ಪಾಶ್ ಆಗಿ ಅದನ್ನು ಎತ್ಕೊಂಡು ಬರುವುದು, ಈ VCR ಅನ್ನು ಎತ್ಕೊಂಡು ಬರುವುದು. ನಾವು VCR ಮುಂಚೆ ಅದು ನೋಡ್ತಾ ಇದ್ದದ್ದು ಆ ಟೈಮಲ್ಲಿ, ಅವಾಗೊಂದು ಖುಷಿಯೇ ಬೇರೆ. ಅಂಥ ಕೆಲವು ವಸ್ತುಗಳು ಅಂದರೆ ಕ್ಯಾಮರಾ ಇರ್ಬೋದು ಮುಂಚಿನದ್ದು, ಅಲ್ರಾಮ್ ಇರ್ಬೋದು, ಕಂಪಾಸ್ ಇದೆ, ಮತ್ತು ನಾವು ತಿರುಗಿಸಿ ಡಯಲ್ ಮಾಡುವಂಥ ಕೆಲವು ಟೆಲಿಫೋನ್ಗಳು, ಓಲ್ಡ್ ಟೈಪ್ರೈಟರ್ಗಳು, ಮತ್ತು ವಾಕ್ಮ್ಯಾನ್ಸ್ ಅಂಥದ್ದೆಲ್ಲ ತುಂಬ ಐಟಮ್ಗಳನ್ನ ಕಲೆಕ್ಟ್ ಮಾಡಿದ್ದೇನೆ. ಮತ್ತು ಈ ಬದಿಯಲ್ಲಿ ನಾನು ಕೆಲವು ಕಾಯಿನ್ಸು ಮತ್ತು ಕೆಲವು ನೋಟ್ಸು, ಹಳೆ ನೋಟ್ಸು, ಆ್ಯಂಟಿಕ್ ವಾಚ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ತೆಗೆದಿಟ್ಟಿದ್ದೇನೆ. ಇದರಲ್ಲಿ 50 years, 60, 70 years ಮತ್ತು ಈ 200 years ಓಲ್ಡ್ ಕಾಯಿನ್ಸ್ ಕೂಡ ಇದೆ. ಹೊಟ್ಟೆ ಪಾವಲಿ ಅಂತೆಲ್ಲ ಹೇಳ್ತಾ ಇದ್ದೆ, ಅಂಥ ಕಾಯಿನ್ಸ್ಗಳು ಕೂಡ ಅದರಲ್ಲಿದೆ.
ಇದು ಏನಂತ ಹೇಳಿದ್ರೆ ಪೇಪರ್ ಶೆಡ್ಡಿಂಗ್ ಮಿಷಿನ್. ಇದು ಮಂಗಳೂರಲ್ಲಿ ಬಹುಶಃ ನನಗೆ ಗೊತ್ತಿದ್ದಾಗೆ ನಮ್ಮ ಹತ್ರನೇ ಇದೆ. ಇದು ಅಂದರೆ ಕೆಲವು ಈ ಡಾಕ್ಯುಮೆಂಟ್ ಜೆರಾಕ್ಸ್ಗಳೆಲ್ಲ ಇರುತ್ತೆ, ಕೆಲವು ಡಾಕ್ಯುಮೆಂಟ್ ಇರುತ್ತೆ, ಅದು ಕೆಲವರಿಗೆ ಅಂತ ಹೇಳಿದರೆ ಮಿಸ್ಯೂಸ್ ಆಗುತ್ತಾ ಅಂತೇಳಿ ಒಂದು ಹೆದರಿಕೆ ಇರುತ್ತೆ. ಬಟ್ ಇದರಲ್ಲಿ ಏನಂತೇಳಿ ಎಲ್ಲ ಪೇಪರ್ ಶೆಡ್ಡಿಂಗ್ ಆಗುತ್ತೆ. ಮತ್ತು ಕೆಲವರು ಏನಂತ ಹೇಳಿದರೆ ಅದನ್ನು ಹೊತ್ತಿಸ್ತಾರೆ. ಹೊತ್ತಿಸುವಾಗ ಅದು ಪರಿಸರಕ್ಕೂ ಪ್ರಾಬ್ಲಮ್ ಆಗುತ್ತೆ, ಮತ್ತು ಅದರಲ್ಲಿ ನಮ್ಮ ಇದಕ್ಕೆ ಬಾಡಿಗೂ ಕೂಡ ನಮ್ಮದು ಅಂದರೆ ಬೇರೆ ಬೇರೆ ಕಾಯಿಲೆ ಬರುವಂಥ ಸಾಧ್ಯತೆ ಇರುತ್ತೆ. ಬಟ್ ಇದರಲ್ಲಿ ಏನಂತ ಹೇಳಿದರೆ ನಮಗೆ ಪರಿಸರಕ್ಕೆ ತುಂಬ ಉಪಯೋಗ ಆಗ್ತದೆ, ಮರಗಳೆಲ್ಲ ಉಳಿಯುತ್ತೆ. ಫ್ಯೂಚರಿಗೆ ಏನಾದರೂ ನಾವು ಬಿಟ್ಟು ಹೋಗೋ ಅಂತ ಹೇಳಿದಂಥ ಮರಗಳನ್ನು ನಾವು ಬಿಟ್ಟು ಹೋಗ್ತೇವೆ. ಇದರಲ್ಲಿ ತುಂಬ ಉಪಕಾರ ಇದೆ. ನೋಡಿ, ಯಾರಾದರೂ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನಾವು ಅದನ್ನು ಪರ್ಚೇಸ್ ಮಾಡ್ತೇವೆ. ನಾವು ಏನು ಮಾಡ್ತೇವೆ, ಕಾಪರ್ ವೈರ್ಗಳನ್ನು ಬೆಂಕಿ ಕೊಟ್ಟು ತೆಗಿತೇವೆ. ಅದು ಕೂಡ ಪರಿಸರಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಪರಿಸರಕ್ಕೆ ಹಾನಿ ಆಗುತ್ತೆ. ಬಟ್ ಇದರಲ್ಲಿ ನಾವೇನು ಮಾಡ್ತಾ ಹೇಳ್ತೇವೆ, ಕಟ್ಟಿಂಗ್ ಮಾಡಿ ಸ್ಟ್ರಿಪ್ಪಿಂಗ್ ಮಾಡಿ ನಾವು ಇದನ್ನು ತೆಗಿತೇವೆ. ಪರಿಸರ ಸ್ನೇಹಿಯಾಗಿ ನಾವು ಕೆಲಸ ಮಾಡ್ತೇವೆ. ಯಾವುದೇ ರೀತಿಯಾದಂಥ ತೊಂದರೆಗಳು ಇದರಿಂದ ಆಗೋದಿಲ್ಲ. ಅದರಲ್ಲಿ ಹೊತ್ತಿಸುವ ಟೈಮಲ್ಲಿ ಹೊಗೆ ಬರುತ್ತೆ, ಪರಿಸರಕ್ಕೆ ತುಂಬ ಅಂದರೆ ಅವರಿಗೆ ಬಾಡಿಗೂ ಕೂಡ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳಿರುತ್ತೆ. ಬಟ್ ನಾವೆಂತ ಹೇಳಿದರೆ ಕ್ಲಿಯರ್ ಕಟ್ಟಾಗಿ ಅದರಿಂದ ಕಾಪರನ್ನು ನಾವು ಬೇರೆ ಮಾಡ್ತೀವಿ, ಅದನ್ನು ರೀಯೂಸ್ ಮಾಡಲಿಕ್ಕೆ ನಾವು ಕೊಂಡೋಗ್ತೀವಿ. ನಾನು ಜಯಂತ ಪೂಜಾರಿ ಅಂತ. ನಾವಿಲ್ಲಿ ಮಾಲೆಮಾರು ಮತ್ತು ನಮ್ಮದು ಪಕ್ಕದಲ್ಲಿ ಇದು ವರ್ಕ್ಶಾಪ್ ಉಂಟು ಕಾರಿದು. ಹಾಗೆ ನಮ್ಮ ಪಕ್ಕದಲ್ಲಿ ಗುಜರಿ ಶಾಪ್ ಅಂತ ಉಂಟು. ಆದರೆ ಇದು ಗುಜರಿ ಶಾಪ್ ಅಲ್ಲ, ಇದು ಮ್ಯೂಸಿಯಂ ಅಂತ. ನೋಡಿ, ಎಷ್ಟು 100 ವರ್ಷಕ್ಕಿಂತ ಹೆಚ್ಚಿನ ಕಾಲದೆಲ್ಲ ಉಂಟು. ಅದು ಇವರು ನಮ್ಮದು ಖಲೀಲ್ ಅವರು ಅದನ್ನೆಲ್ಲ ಇದನ್ನು ಒಟ್ಟು ಮಾಡಿ ಎಲ್ಲ ಇಲ್ಲಿ ಹೀಗೆ ಒಂದು ಮ್ಯೂಸಿಯಂ ಥರ ಮಾಡಿದ್ದಾರೆ. ಹಾಗೆ ನಮಗೆ ತುಂಬ ಖುಷಿ ಆಗ್ತುಂಟು. ಯಾಕೆಂದರೆ ನಮಗೆ ಇಲ್ಲದ ಕಾಲೇಜ್ ಅವ್ರಿಗೆ ಉಂಟಲ್ಲ, ಎಲ್ಲೆಲ್ಲ ಒಳ್ಳೊಳ್ಳೆ ಐಟಮ್ ಮೊದಲಿದೆಲ್ಲ ದೇವರಿದು ಮತ್ತು ತುಂಬ ಉಂಟು. ಕೆಲವರು ಸುಮ್ಮನೆ ಯಾಕೆ ಕೊಡ್ತಾರೆ ಅಂತ ಗೊತ್ತಾಗೋದು. ಮನೆಯಲ್ಲಿ ಅಷ್ಟು ಇದು ಜಾಗ ಇರುವಾಗ ಒಂದು ಚಿಕ್ಕ ಐಟಮು ಆದರೂ ಇವರ ಇದು ಮಾರದೆಲ್ಲ ಸಂರಕ್ಷಣೆ ಮಾಡಿರ್ತಾರಲ್ಲ, ಅದು ನಮಗೆ ತುಂಬ ಖುಷಿ ಆಗ್ತದೆ. ಮತ್ತು ಯಾವುದಾದ್ರೂ ನಮ್ಮದು ಆಟಿಕೂಟ ಇನ್ನು ಏನಾದರೂ ಇದು ಪ್ರೋಗ್ರಾಮ್ ಇದ್ದರೆ ನಾವು ಇಲ್ಲಿಂದ ಕೊಂಡೋಗಿ ಮತ್ತೆ ಹಾಗೆ ತಂದಿಡ್ತೇವೆ. ಯಾಕಂದರೆ ಅವರು ಅಷ್ಟು ಜಾಗ್ರತೆಯಲ್ಲಿ ಇಡುವಾಗ 100-150 ವರ್ಷದ ಕಾಯಿನ್ ಎಲ್ಲ ಉಂಟು, ಮತ್ತು ಮೊಬೈಲ್ ಈಗಿನ ಮಕ್ಕಳೆಲ್ಲ ನೋಡಲಿಕ್ಕೆ ಇಲ್ಲ, ಅಷ್ಟೆಲ್ಲ ಓಲ್ಡೆಲ್ಲ ಐಟಮ್ ಉಂಟು. ನಮಗೆ ತುಂಬ ಖುಷಿ ಆಗ್ತುಂಟು. ಏನಾದರೂ ಫಂಕ್ಷನ್ ಆದರೆ ಲಾಸ್ಟ್ ಟೈಮ್ ಇಲ್ಲಿ ಇದು ಮಹಾಕಾಳಿ ಟೆಂಪಲ್ನಲ್ಲಿ ಇತ್ತು ಅವರು ಆಟಿಕೂಟ ಅಂತ. ಹಾಗೆಲ್ಲ ಇದೆಲ್ಲ ನೋಡಿ, ಆ ಮರದೆಲ್ಲ ಐಟಮ್ ಎಲ್ಲ ಕೊಂಡೋಗಿದೆ. ಈಗೆಲ್ಲ ಎಲ್ಮಿನಿಯಮ್ ಬಂದದಲ್ಲ, ಪ್ಲಾಸ್ಟಿಕ್ ಎಲ್ಮಿನಿಯಮ್ ಎಲ್ಲ. ಮೊದಲೆಲ್ಲ ಹಿತ್ತಾಲೆ ಕಂಚೆಲ್ಲ ಇತ್ತು, ಬೆಳ್ಳಿದೆಲ್ಲ. ಈಗ ಅದು ಹಾಗೆ ಅವ್ರು ಮೊನ್ನೆ ಒಂದೆಲ್ಲ ಇದಾಗಿತ್ತು, ಫಂಕ್ಷನ್ ಎಲ್ಲ ಆಗಿತ್ತು, ಕೊಂಡೋಗಿದ್ದು. ಮತ್ತು ಕೂಳೂರು ಚರ್ಚಿನವರೆಲ್ಲ ಕೊಂಡೋಗಿದ್ರು, ನಾವು ಸಹ ಕೊಂಡೋಗಿದ್ದು. ಈಗೆಲ್ಲ ಫಂಕ್ಷನ್ ಎಲ್ಲ ಆಗುವಾಗ ನೋಡುವಾಗ ತುಂಬ ಚೆಂದ ಆಗ್ತದೆ. ಇನ್ನೂ ಸಹ ಚೆಂದ ಮಾಡಬೇಕಂತ ಅವ್ರಿಗೆ ಆಸೆ ಉಂಟು. ಇಲ್ಲಿ ಅಷ್ಟು ಜಾಗ ಇಲ್ಲ, ಹಾಗೆ ಇಲ್ಲಾಂದರೆ ಇಲ್ಲೆಲ್ಲ ಧೂಳಲ್ಲ ಜಾಸ್ತಿ. ಮತ್ತು ಹಾಗೇ ಇಡಬೇಕು, ಅದು ಕ್ಲೀನ್ ಮಾಡಿದರೆ ಯಾರಿಗೆ ಗೊತ್ತಾಗೋದು, ಅದು ಅಲೆತ್ತ ಅಂತ ಗೊತ್ತಾಗೋದಿಲ್ಲ. ಮಕ್ಕಳು ತುಂಬ ಜನ ಬರ್ತಾರೆ. ಈಗ ನಮ್ಮ ಮಕ್ಕಳು ಬಂದರೆ ಸಹ ಇಲ್ಲಿ ಇರೋದು, ಹಾಗೆ ತೊಂದರೆ ಇಲ್ಲ. ನಮಗೆ ತುಂಬ ಖುಷಿ ಆಗ್ತದೆ ಓಲ್ಡ್ ಐಟಮ್ ಎಲ್ಲ ನೋಡುವಾಗ. ಅದೇ ಪಾಲಿಸ್ ಎಲ್ಲ ಮಾಡಿದರೆ ಅದು ವ್ಯಾಲ್ಯೂ ಹೋಗ್ತದೆ, ಅದು ನ್ಯೂ ಆಗ್ತದೆ, ಓಲ್ಡ್ ಅಂತ ಗೊತ್ತಾಗೋದು ನೋಡುವವರಿಗೆ.